the constitution includes not only Hindus but Muslims, Christians, Sikhs, Buddhists, Jains, etc. The principle of the identification has to be of universal application, so has to extend to every community and not only to those who are either converts from Hinduism or some of who carry on the same occupation as some of the Hindus. ಇದು ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿರ್ತಕ್ಕಂಥದ್ದು. ಇದು ಇಂದಿರಾ ಸಾಹ್ನಿ ಪ್ರಕರಣ ಇಡೀ ದೇಶದಲ್ಲಿ ಎಲ್ಲಾ ರೀತಿಯ ರಿಸರ್ವೇಶನ್ಗೂ ಕೂಡ ಅದನ್ನ ಬಳಕೆ ಮಾಡ್ತಕ್ಕಂಥದ್ದು. ಆಮೇಲೆ ನಾನು ಹೇಳ್ತೀನಿ ಸರ್, ಆರ್ಟಿಕಲ್ 16(4) ರಲ್ಲಿ ಏನಿದೆ ಅಂತ ಎಲ್ಲಿ ಕೂಡ ಮುಸಲ್ಮಾನರಿಗೆ ರಿಸರ್ವೇಶನ್ ಕೊಡಬಾರದು ಅಂತ ಬರ್ದಿಲ್ಲ, ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಕೊಡಬಾರದು ಅಂತ ಬರ್ದಿಲ್ಲ. ನಾನು ಓದ್ತೇನೆ, ಅದನ್ನು ಕೂಡ ನೀವು ನೋಡ್ರಿ. ತುಂಬಾ ಇದಾಗಿದೆ ಸುಪ್ರೀಂ ಕೋರ್ಟ್ ಹೇಳ್ಬಾರ್ದು, ಕೇಳ್ತಾ ಇರೋದು ನಿಮ್ಮನ್ನ ಸಿಂಪಲ್ ಆಗಿ ಏನ್ ಕೇಳ್ತಿದ್ದೀನಿ, ಧರ್ಮದ ಆಧಾರದ ಮೇರೆಗೆ ಇಲ್ಲಿ ಮೀಸಲಾತಿ ಕೊಡಿ ಅಂತ ಹೇಳಿ ಇಂದಿರಾ ಸಾಹ್ನಿ ಕೇಸಲ್ಲಿ ಜಡ್ಜ್ಮೆಂಟ್ ಬಂದಿದ್ಯಾ ಬಂದಿಲ್ವಾ? ಎಸ್ ಆರ್ ನೋ? ಸರ್ ನೋಡ್ರಿ, ಎಸ್ ಆರ್ ನೋ ಅನ್ನಕ್ಕೆ ನಾವೇನ್ ಇದು ಕೋನ್ ಮನೆಗೆ ಕರೋಡ್ಪಡಿ ಆಡ್ತಾ ಇಲ್ಲ. ನಾನು ಆಡಿಸ್ತಾ ಇಲ್ಲ ಅದು ನಿಮ್ಗೆ ಮಿಸ್ಟರ್ ರಜಾಕ್, ನಾನು ನಿಮ್ಗೆ ಕೋನ್ ಮನೆ ಕರೋಡ್ಪತಿ ಆಡ್ಸಕ್ಕಾಗಿಲ್ಲ. ನ್ಯಾಯಾಲಯದ ತೀರ್ಪುಗಳನ್ನ ನಿನ್ನೆ ಮೂಗಿನ ನೇರಕ್ಕೆ ನೀವು ಓದಬಾರ್ದು. ನ್ಯಾಯಾಲಯದ ತೀರ್ಪನ್ನೇ ಓದ್ತೀನಿ. ಅಲ್ಲ, ನಿನ್ನೆ ಮೂಗಿನ ನೇರಕ್ಕೆ ನಾನು ಇಂದಿರಾ ಸಾಹ್ನಿ ಓದ್ತೀನಿ. ನಾನು ಈಗ ಇಂದಿರಾ ಸಾಹ್ನಿ ಕೇಸ ತೀರ್ಪು ಓದ್ತೀನಿ ಈಗ. ಪ್ಲೀಸ್ ನಾನು ಪೇಜ್ ನಂಬರ್ ಹೇಳ್ತೀನಿ. ಧರ್ಮಾಧಾರಿತವಾಗಿ ಇಂದಿರಾ ಸಾಹ್ನಿ ಕೇಸಲ್ಲಿ ಈ ದೇಶದಲ್ಲಿ ಮೀಸಲಾತಿ ಕೊಡಿ ಅಂತ ಹೇಳಿದಾರ ಅವರು. ಸರ್ ನಾನು ಪೇಜ್ ನಂಬರ್ ಹೇಳ್ತೀನಿ, ನೀವು ದಯವಿಟ್ಟು ಓದಿ. ಧರ್ಮಾಧಾರಿತ ಕೊಡಿ ಅಂತ ಹೇಳಿದಾರ ಅಲ್ಲಿ. ರಿಲಿಜಿಯನ್ ಬೇಸ್ಡ್ ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿದಾರ ಅಲ್ಲಿ. ಐದರ್ ಯು ರೀಡ್, ಲೆಟ್ ಮಿ ರೀಡ್. ಸರ್, ಇಂದಿರಾ ಸಾಹ್ನಿ ಜಜ್ಮೆಂಟ್ ನೀವಾದ್ರೂ ಓದಿ, ನನಗಾದ್ರೂ ಓದ್ಲಿಕ್ಕೆ ಕೊಡಿ. ಓದಿ. ಯಾಕೆ ಈ ರೀತಿ ಮಾಡ್ತಾ ಒಂದು ಶೋನ ಕೌನ್ ಬನಿಗ ಕರೋಡ್ಪತಿ, ಕೌನ್ ಬನಿಗ ಲಖಪತಿ ಅಂತ ಹೇಳಿ ಬೇಕಾಬಿಟ್ಟಿ ಬಾಯಿಗೆ ಬಂದಂಗ ಮಾತಾಡಿದ್ರೆ ನಿಮಗೆ ಚೆನ್ನಾಗಿ ಮಾತಾಡ್ತೀರಿ. ಬಂದಂಗಲ್ಲ ಸರ್, ಕೀಪ್ ಇನ್ ಮೈಂಡ್ ಮಿಸ್ಟರ್ ರಜಾಕ್, ನನ್ನ ಶೋ ನಲ್ಲಿ ಒಂದು ವ್ಯಾಲಿಡ್ ರೀಸನ್ ಇಟ್ಕೊಂಡು ನಾನು ಡಿಬೇಟ್ ಮಾಡ್ತಿರೋದು ಮಿಸ್ಟರ್ ರಜಾಕ್. ಮಿಸ್ಟರ್ ರಜಾಕ್, ನಿಮಗೆ ನಾಲ್ಗೆ ಮೇಲೆ ಹಿಡಿತಾ ಇಟ್ಕೊಂಡು ಮಾತಾಡಿ ಒಂದು ಶೋ ಬಗ್ಗೆ ಒಂದು ಗಂಭೀರತೆ ಇದೆ ಈ ಶೋ ನಲ್ಲಿ. ನೀವು ಎಸ್ ಆರ್ ನೋ ಅಂತ ಕೇಳಿದ್ರೆ ನನಗೆ ಹೌದ್ರಿ, ನಾನು ನನ್ನ ಕ್ಲಾರಿಟಿ ಕೇಳ್ತಾ ಇದ್ದೀನಿ. ಅದನ್ನ ರಿಲಿಜಿಯನ್ ಬೇಸ್ಡ್ ಅಂತ ಪದ ಬಳಸಿದಾರಾ ಇಲ್ವಾ ಅಂತ ಹೇಳಿ, ಇದ್ರೆ ಎಸ್ ಅನ್ನೋದು ನೋ ಅಂತ ಹೇಳಿ ನೀವು ಸರ್. ಪೇಜ್ ನಂಬರ್ 1005 ಅದನ್ನೇ ಕೇಳಿದ್ ನಾನು. ರಿಲಿಜಿಯನ್ ಬೇಸ್ಡ್ ಅಂತ ಇದ್ರೆ ಎಸ್ ಅಂತ ಹೇಳಿ, ಇಲ್ಲ ಅಂದ್ರೆ ನೋ ಅಂತ ಹೇಳಿ ಅಂತ. ಕೋಟಿ ರೂಪಾಯಿ ಇಟ್ಕೊಂಡು ಕೂತಿಲ್ಲ ನಿಮಗೆ ರಜಾಕ್ ಅವರೇ. ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್ ಅಂತ ಹೇಳಿ ಮೈಂಡ್ ಯುವರ್ ಟಂಗ್. ಸರ್ ಇದೆ, ಮತ್ತೆ ನೀವು ಹಂಗೆ ಹೇಳಿದ್ರೆ ನಾನು ಹಿಂಗೆ ಇನ್ನೂ ಚೆನ್ನಾಗಿ ಹೇಳ್ತೀನಿ. ನಾನು ರಜಾಕ್ ಅವರು ಇನ್ನೂ ಚೆನ್ನಾಗಿ ಹೇಳ್ಬಲ್ಲ. ನಾನು ಓದಿದ ಮೇಲೆ ಕೂಡ ಒಂದು ಶೋಗೆ ಫಸ್ಟ್ ರೆಸ್ಪೆಕ್ಟ್ ಕೊಟ್ಟು ಕಲ್ತ್ಕೊಳ್ಳಿ ನೀವು. ಬೇಸಿಕ್ ಮಿನಿಮಮ್ ಕಾಮನ್ ಸೆನ್ಸ್ ಇದೆ. ರೆಸ್ಪೆಕ್ಟ್ ಸರ್, ಮತ್ತೆ ನಾನು ರಿಲಿಜಿಯನ್ ಬೇಸ್ಡ್ ಬರ್ದಿದ್ದಾರೆ ಅಂತ ಕೇಳಿದ್ರೆ ತಲೆಯನ್ನ ಮಾತಾಡಿದ್ರೆ ನೀವು ಕರೋಡ್ಪತಿ ಗೆದ್ದಿದ್ದೀರಾ ನೀವು? ಗೆದ್ದಿದ್ದೀರಾ ಕರೋಡ್ಪತಿನ? ಕರೋಡ್ಪತಿ ಗೆದ್ದಿದ್ದೀರೇನ್ರಿ ರಜಾಕ್? ಕರೋಡ್ಪತಿ ಗೆದ್ದಿದ್ದೀರಾ ನೀವು? ಮಿಸ್ಟರ್ ರಜಾಕ್ ಉಸ್ತಾದ್, ಕರೋಡ್ಪತಿ ಆಡಿದ್ದೀರೇನ್ರಿ ನೀವು? ಕರೋಡ್ಪತಿ ಆಡಿದ್ದೀರಾ ನೀವು? ಕರೋಡ್ಪತಿ ಆಡಿದ್ದೀರಾ ನೀನು? ಕರೋಡ್ಪತಿ ಆಡಿದ್ಯಾ? ರಮನಾಥ್ ಅವರೇ, ಕರೋಡ್ಪತಿ ಆಡಿದ್ದೀನಪ್ಪ ನೀನು? ಆಡಿಸ್ತಾ ಕರೋಡ್ಪತಿನ? ಬೇಡ, ಡಿಬೇಟ್ ಲಿಂದ ನಾನು ಹೊರಗೆ ಹೋಗ್ತೇನೆ. ಏಕವಚನದಾಗ ಯಾಕೆ ಮಾತಾಡ್ತೀರಿ ನೀವು? ಮತ್ತೆ ನೀವೇನ್ ಮಾತಾಡಿದ್ದು? ಮಾಡ್ತಾ ಇದ್ರಿ ಏನ್ರಿ? ನೀವು ನನಗೆ ಏನಪ್ಪ ಹೌದಪ್ಪ ಅಂತ ಮಾತಾಡ್ತಾ ಇದ್ರಿ? ಅಲ್ಲ ರೀ, ಶೋ ಮಾಡ್ತಾ ಇದ್ದೀರಿ. ಇಂದಿರಾ ಸಾಹ್ನಿ ಕೇಸಲ್ಲಿ ರಿಸರ್ವೇಶನ್ ಇದ್ಯಾ ಇಲ್ವಾ ಅಂತ ಕೇಳಿದ್ರೆ ಅದು ಕರೋಡ್ಪತಿ ಅಂತ ಕೇಳಿದ್ರೆ ನೀವು ಹೇಳಿ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ನಾನು ಹೇಳಿಕ್ ತಯಾರಿದ್ದೆ. ಕರೋಡ್ಪತಿ ನಾನು ತಾಳ್ಮೆಯಿಂದ ಇದ್ದೆ. ಓದ್ಕೊಂಡಿರೋದು ನಾವು ಸುಮ್ಮನೆ ಬಂದು ಕೂತ್ಕೊಂಡ್ಬಿಟ್ಟಿದೀವಿ ಇಲ್ಲಿ. ಏನು ತಲೆ ಬಡ ಇಷ್ಟೆಲ್ಲ ರೆಡಿ ಆಗಿ ಸುಮ್ಮನೆ ಬಂದ್ಬಿಟ್ಟು ನಾವು ಇಂದಿರಾ ಸಾಹ್ನಿ ಕೇಸ್ ಅಂತ. ಇಂದಿರಾ ಸಾಹ್ನಿ ಕೇಸ್ ಸಾಕರ್ ಕಮಿಟಿ ಏನ್ ಹೇಳ್ತು, ರಂಗನಾಥ್ ಮಿಶ್ರಾ ಕಮಿಟಿ ಏನ್ ಹೇಳ್ತು, ಮಾತಾಡೋಣವಾ? ಎಲ್ಲವನ್ನ ಹೇಳ್ತೇನೆ. ಹೇಳಿ. ಒಂದ್ 2 ನಿಮಿಷ ಟೈಮ್ ಕೊಡಿ. ಮಾತಾಡ್ತೀನಿ. ಆಮೇಲೆ ಒಂದು ಬ್ರೇಕ್ ತಗೊಂಡು ಬೇರೆ ಪ್ಯಾನಲಿಸ್ಟ್